ನೋಡಿ ನಮ್ಮ ಮತ್ತಿಗೂಡಿನ ಕಿಂಗ್ ಅಭಿಮನ್ಯು ಎಂಟ್ರಿ ಸ್ನಾನ ಮಾಡ್ಕೊಂಡು ಇದ್ರ ಹೆಸರು ಖ್ಯಾತ. ನಮ್ಮ ಗಜೇಂದ್ರನ ಜೊತೆ ಇದ್ದಂಥ ಆನೆ ಕೇಗುಡಿಲಿ. ಇದು ಸರಿಯಾಗಿ ಟ್ರೈನ್ ಆಗಿಲ್ದಿರೋ ಕಾರಣ ಇದನ್ನ ಇಲ್ಲಿ ಸರ್ಕಲ್ಗೆ ಬಂದು ನಿಲ್ಲಿಸಲ್ಲ, ಇದನ್ನ ಅಲ್ಲಿ ದೂರದಲ್ಲೇ ಕಟ್ತಾರೆ. ಇದು ನಮ್ಮ ಪಡೆಯಪ್ಪ ಏನಿದೆ ಅದೇ ಥರ ದಂತ ಇರೋ ಅಂಥ ಆನೆ ಇದು. ಇದು ಒಳ್ಳೆ ಟ್ರೈನ್ ಆಗಿದ್ದರೆ ಸಕ್ಕದಾಗಿರೋದು ಆನೆ ಇದು. ಇದು ಅಲ್ಲಿ ಕೇಗುಡಿಲಿ ಒಬ್ಬರು ಮಾವುತರಿಗೆ ಹೊಡಿತು ಅಂದ್ಬಿಟ್ಟು ಇಲ್ಲಿಗೆ ಟ್ರೈನಿಂಗೋಸ್ಕರ ಕರ್ಕೊಬಂದು ಇಲ್ಲಿ ಸಾಕ್ತಾ ಇರೋದು. ಭೀಮಾ ಈಗ ಇಲ್ಲಿ ಸರ್ಕಲ್ಗೆ ಬಂದು ನಿಲ್ತಾನೆ. ಈಗ ಅವರು ಮಾವುತರು ನಮ್ಮ ಗುಂಡಣ್ಣ ಇಲ್ಲಿ ಕಾಣ್ತಾ ಇಲ್ಲ, ನೋಡೋಣ. ಎಲ್ಲರ ಮೆಚ್ಚಿನ ಭೀಮಾ ಗಜೇಂದ್ರ ಕೂಡ ಕ್ಯಾಂಪಿಗೆ ಬಂದಿದ್ದಾನೆ. ಅವನ ಜೊತೆ ಇವನು ದೋಸ್ತಿ ಆಗ್ತಾನೆ ಇವಾಗ. ಇಲ್ಲೇ ನಮ್ಮ ಲೆಜೆಂಡ್ ಗಜೇಂದ್ರ. ದ ಓಜಿ. ಈಗ ಇದೇನು ನೋಡ್ತಿದ್ದೀರಾ ಇದೆಲ್ಲ ಅಡಕೆದು ಸಿಪ್ಪೆಗಳು ಹಾಕಿರೋದು. ಏನಕ್ಕೆ ಅಂದರೆ ಇಲ್ಲಿ ಫುಲ್ಲು ಕಾನ್ಕ್ರೀಟ್ ಹಾಕಿದ್ದಾರೆ. ಈಗ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ಬೋದು ಡಿಪಾರ್ಟ್ಮೆಂಟ್ ಕಡೆಯಿಂದ. ಏನಕ್ಕೆ ಅಂದರೆ ಈಗ ಇನ್ನೇನು ಮಳೆಗಾಲ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಳೆ ಬಂದರೆ ಫುಲ್ಲು ಬದಿ ಆಗುತ್ತೆ, ಇಲ್ಲಿ ಫುಲ್ಲು ಮಣ್ಣು ಕೆಸರಾಗುತ್ತೆ. ಆನೆಗಳು ನಿಂತ್ಕೊಂಡ್ರೆ ಸಾಕು, ಅದು ಕಾಲ ಹತ್ರ ಎಲ್ಲ ಒಂದು ಸ್ವಲ್ಪ ಇರಿಟೇಷನ್ನು, ಹಾಗೆ ಕೆಸರೆಲ್ಲ ಮೆತ್ಕೊಳ್ಳೋದಾಗುತ್ತೆ, ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ನೋಡ್ಬೋದು ಈಗೆಲ್ಲ ತುಂಬ ಒಳ್ಳೆ ಕೆಲಸ ಇದು ಕಾನ್ಕ್ರೀಟ್ ಹಾಕಿರೋದು. ಇದು ಸಿಪ್ಪೆಗಳು ಏನಕ್ಕೆ ಹಾಕಿರೋದು ಅಂದರೆ ನೀರು ಬಿಡ್ತಾರೆ ಈಗ ಒಂದು ಸ್ವಲ್ಪ ಸಿಮೆಂಟು ಕಾನ್ಕ್ರೀಟ್ ಒಣಗಲಿ ಅಂತ. ನಮ್ಮ ಶ್ರೀಕಂಠ ಇವನು ಕೂಡ ಈಗ ಕಾರ್ಯಾಚರಣೆಯಲ್ಲೆಲ್ಲ ಸತತವಾಗಿ ಭಾಗವಹಿಸ್ತಾ ಇದ್ದಾನೆ. ಇವನು ಬೆನ್ನು, ಇವನ ದಂತ, ಮುಖ ಲಕ್ಷಣವೇ ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ನಮ್ಮ ಅಭಿಮನ್ಯು ಜೊತೆ ಒಂದೊಳ್ಳೆ ಫೈಟ್ ಕೊಟ್ಟಂಥ ಆನೆ ಮಧ್ಯದಲ್ಲಿದ್ದಾಗ. ಮೊದಲನೇ ವರ್ಷ ದಸರಾನು ತುಂಬ ಚೆನ್ನಾಗಿ ಮಾಡಿಕೊಟ್ಟ. ನಮ್ಮ ಗಜೇಂದ್ರನ ತಮ್ಮ ಅಂತಲೇ ಕರಿಬೋದು. ಸೂಪರಾಗಿರೋ ಆನೆ. ನಿಮ್ಮ ಮುಂದೆಯಿಂದ ನೋಡೋಣ ನಮ್ಮ ಶ್ರೀಕಂಠನ. ಈ ವರ್ಷ ಕೂಡ ದಸರಾಗೆ ಬರೋ ಎಲ್ಲ ಚಾನ್ಸಸ್ ಇದೆ. ಓ ನೋಡಿ ನಮ್ಮ ಭುವನೇಶ್ವರಿ, ಇದು ಅದರ ಅಜ್ಜಿ ಸರಳ. ಸುಮಾರು ವರ್ಷ ದಸರಾ ಮಾಡಿದಂಥ ಆನೆ. ನಮ್ಮ ಅರ್ಜುನನ ಜೊತೆನೂ ಹೆಜ್ಜೆ ಹಾಕಿತ್ತಿದ್ದು. ಹಾಗೆ ಬಲರಾಮ, ದ್ರೋಣ, ಸುಮಾರು ಇದಕ್ಕೊಂದು 88 ವರ್ಷ ಇರಬೇಕು, 86. ಇದಕ್ಕೆ ನೋಡಿ, ಇದು ಅದ್ರ ಮಗಳು ವರಲಕ್ಷ್ಮಿ. ಇದು ಸುಮಾರು ಕಾರ್ಯಾಚರಣೆಗಳು ಕೂಡ ಮಾಡಿದೆ. ಹನಿ ಟ್ರ್ಯಾಪಲ್ಲಿ ಕೂಡ ಭಾಗವಹಿಸಿದಂಥ ಆನೆ ಇದು. ಇದು ಸರಳ, ಇವ್ರ ಅಮ್ಮ, ಅವ್ರ ಮಕ್ಕಳೇ ಭುವನೇಶ್ವರಿ, ಮತ್ತು ಅಲ್ಲಿದೆ ನೋಡಿ ಚಾಮುಂಡೇಶ್ವರಿ. ಎಲ್ಲ ಒಂದೇ ಫ್ಯಾಮಿಲಿ ಇದು, ಅಮ್ಮ, ಮಗಳು, ಮೊಮ್ಮಕ್ಕಳು. ಇದು ನಮ್ಮ ವರಲಕ್ಷ್ಮಿ ಬಂದು ಒಂಥರ ಗಂಡಾನೆಗಿಂತ ಏನು ಕಮ್ಮಿ ಇಲ್ಲ. ಏನು ಗಂಡಾನೆ ಕಾರ್ಯಾಚರಣೆಯಲ್ಲಿ ಯಾವ ಥರ ಮುನ್ನುಗ್ಗುತ್ತೆ ಅದೇ ಥರ ಇದು ಒಂದು ಮುನ್ನುಗ್ಗೋ ಆನೆನೇ ವರಲಕ್ಷ್ಮಿ.
ಇಲ್ಲಿ ನೋಡಿ, ಇದು ಚಾಮುಂಡೇಶ್ವರಿ. ಇದು ನೋಡಿ ನಮ್ಮ ಮತ್ತಿಗೂಡಿನ ಕಿಂಗ್ ಅಭಿಮನ್ಯು ಎಂಟ್ರಿ. ಸ್ನಾನ ಮಾಡ್ಕೊಂಡು ಎಲ್ಲ ಹಿಂಗೆ ತಿರುಗಿಸ್ಬಿಟ್ವಿ ಕ್ಯಾಮ್ರಾಗಳನ್ನ. ಅಭಿಮನ್ಯು ಗೊತ್ತಾಯ್ದಂಗೆನೆ. ಯಾವ ಅಭಿಮನ್ಯು ನೋಡಿದಷ್ಟು ಖುಷಿ, ನಮ್ಮ ಗಜೇಂದ್ರ ನೋಡಿದಷ್ಟು ಖುಷಿ ಯಾವನೇ ನೋಡಿದ್ರೂ ಸಿಗಲ್ಲ. ಒಂಥರ ಅಭಿಮನ್ಯು ನೋಡಿದ್ರೆ ಒಂಥರ ನಮ್ಮ ಮೈ ರೋಮಾಂಚನ ಅನ್ಬೋದು. ನೋಡಿ ನಮ್ಮ ಬಾಸ್ ನೋಡಿ, ನಮ್ಮ ಅರ್ಚಕರು ಕೂಡ ಹತ್ರ ಹೋದ್ರು. ಮದ ಇರೋ ಕಾರಣ ಬೇಡ ಅಂತಿದ್ದಾರೆ. ಈಗ ಇದನ್ನು ಮಾಮೂಲಿ ರೇಷನ್ ಕೊಟ್ಬಿಟ್ಟು ಅಲ್ಲೇ ಮನೆ ಹತ್ರನೇ ಕಟ್ಬಿಡ್ತಾರೆ. ಇಲ್ಲಿ ಕರ್ಕೊಂಬರಲ್ಲ ಸರ್ಕಲ್ಗೆ. ಏನಕ್ಕೆ ಅಂದರೆ ಮದ ಇರೋ ಕಾರಣ ಅಲ್ಲೇ ಕಟ್ತಾರೆ. ನೋಡಿ, ಇಲ್ಲಿ ನಮ್ಮ ಫ್ಯೂಚರ್ ಆನೆ ದೇವೇಂದ್ರ ಕೂಡ ಇಲ್ಲೇ ಇದ್ದಾನೆ. ಇವನು ಕರ್ಕೊಂಬಂದಿಲ್ಲ ಇಲ್ಲಿಗೆ. ಇನ್ನೇನು ಬರ್ಬೋದು ಸ್ವಲ್ಪ ಹೊತ್ತಾದ್ಮೇಲೆ. ನಮ್ಮ ಗಜೇಂದ್ರ ನೋಡ್ತಾ ಇರ್ಬೋದು, ಬೂದಿ ಪಡ್ಗ ಕ್ಯಾಂಪಿಂದ ನಮ್ಮ ಮತ್ತಿಗೂಡಿಗೆ ಶಿಫ್ಟ್ ಆಗಿ ಇವಾಗ ಎಲ್ಲ ಪ್ರವಾಸಿಗರು ನೋಡ್ಬೋದು. ಸುಮಾರು ನಮ್ಮ ಗಜೇಂದ್ರನ ಎಷ್ಟೊಂದು ಲಕ್ಷಾಂತರ ಜನ ನೋಡಬೇಕು ಅಂತ ಆಸೆ ಇಟ್ಟಿದ್ರು. ಆದರೆ ಆ ಭಾಗ್ಯ ಸಿಕ್ಕಿರಲಿಲ್ಲ. ಒಂದು ವರ್ಷದ ಮೇಲೆ ಒಂದು 4 ತಿಂಗಳಾಗಿತ್ತು ಬೂದಿ ಪಡ್ಗ ಕ್ಯಾಂಪ್ಗೆ ಹೋಗಿ. ಹಾಗೆ ಕೇಗುಡಿಲಿದ್ದಾಗಲೂ ಅಷ್ಟೇ, ಅಲ್ಲಿ ಕೆಲವು ಟೈಮ್ ಮಾತ್ರ ಸಿಗೋನು. ಬೆಳಗ್ಗೆ ಹೊತ್ತು ರೇಷನ್ ಕೊಡೋ ಟೈಮಲ್ಲಿ, ಇಲ್ಲ ಸಂಜೆ ಹೊತ್ತು ಟೈಮಲ್ಲಿ. ಅದಾದ ನಂತರ ಇವನು ಸಿಗ್ತಾ ಇರಲಿಲ್ಲ ನೋಡೋಕ್ಕೆ. ಕೆಲವೊಂದು ಕೆಟ್ಟ ಘಟನೆಗಳು 2016 ಆಗುತ್ತೆ. ಆವಾಗ ಇವನ್ನ ಸಿಂಗಲ್ ಮಾಡಿಬಿಡ್ತಾರೆ. ದಸರಾಗೂ ಕೂಡ ಕರ್ಕೊಂಬರಲ್ಲ. ಆಮೇಲೆ ಕಾರ್ಯಾಚರಣೆಗಳು ಕೂಡ ಕರ್ಕೋಗಲ್ಲ. ದ ರಿಯಲ್ ಓಜಿ ಅನ್ಬೋದು ಆನೆಗಳ ಲೋಕದಲ್ಲಿ. ನಮ್ಮ ಅಭಿಮನ್ಯು ಬಿಟ್ಟರೆ ಇಡೀ ಭಾರತದಲ್ಲಿ ನಮ್ಮ ಗಜೇಂದ್ರನೇ ಹೈಯೆಸ್ಟ್ ಕಾರ್ಯಾಚರಣೆ ಮಾಡಿರೋದು. ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಆನೆ ಕಾರ್ಯಾಚರಣೆ ನಮ್ಮ ಗಜೇಂದ್ರನೇ ಮಾಡಿರೋದು. ಈ ರಾಜ್ಯ ಅಲ್ಲ, ನಮ್ಮ ಆಂಧ್ರ, ಕೇರಳ, ಛತ್ತೀಸ್ಗಢ, ಅಸ್ಸಾಮು ಅಲ್ಲೆಲ್ಲ ಹೋಗಿ ಕಾರ್ಯಾಚರಣೆ ಮಾಡಿರೋ ಹೆಮ್ಮೆ ನಮ್ಮ ಗಜೇಂದ್ರನಿದು. ಈಗಲೂ ನೋಡ್ಬೋದು, ಒಂದು 65ರಿಂದ 66 ವರ್ಷ. ಯಾವ ರೀತಿ ಹೈಟು, ಅದರ ದಂತ, ಪರ್ಸ್ನಾಲಿಟಿ ಈಗಲೂ ಕೂಡ ಏನು ಕಮ್ಮಿ ಇಲ್ಲ. ಈಗಲೂ ಕೂಡ ಕಾರ್ಯಾಚರಣೆ ಮಾಡೋ ಹುಮ್ಮಸ್ಸಿದೆ ಆನೆಯಲ್ಲಿ. ಇನ್ನೊಂದು 3 ತಿಂಗಳ ಹಿಂದೆ ಕೂಡ ಹುಲಿ ಕಾರ್ಯಾಚರಣೆ ಕೂಡ ಮಾಡಿತ್ತು ಈ BR ಹಿಲ್ಸ್ ಭಾಗದಲ್ಲಿ. ನಮ್ಮ ಶ್ರೀಕಂಠ ಆನೆನ ಕೂಡ ಹಿಡ್ದಿದ್ದೇನೆ. ಮೋಸ್ಟ್ಲಿ ಅದೇ ಲಾಸ್ಟ್ ಕಾರ್ಯಾಚರಣೆ ಇರ್ಬೋದು. ಶ್ರೀಕಂಠನ ಹಿಡ್ದಿದ್ದು ಕಾರ್ಯಾಚರಣೆ ಇರ್ಬೋದು, ಇಲ್ಲ ಸರಿಯಾದ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನೋಡೋಣ, ಅದ್ರ ಮಾವುತ್ರ ಕೇಳೋಣ, ನೋಡೋಣ ಯಾವುದು ಲಾಸ್ಟ್ ಕಾರ್ಯಾಚರಣೆ ಮಾಡಿದ್ದು ಅಂತ. ಇದಕ್ಕೆ ಸಾಕ್ತಾ ಇರೋರು ಇಬ್ಬರು ಮಾವುತ್ರನೇ, ಇದನ್ನ ನೋಡ್ಕೋತಾ ಇರೋರು. ಇವರು ಮಾವುತರು. ಅಣ್ಣ, ನಿಮ್ಮ ಹೆಸರು? ಕೃಷ್ಣ. ಇವರು ಮಾವುತ್ರನೇ. ಇವರು ಸುನೀಲ್ ಅಂತ. ಇವರು ನಮ್ಮ ಗಜೇಂದ್ರನೇ ನೋಡ್ಕೋತೀರಾ, ಮಾವುತ್ರನೇ ಇವರು. ನೀವು ಎಷ್ಟು ವರ್ಷದಿಂದ ಇದ್ರ ಜೊತೆನೇ ಇದ್ದೀರಾ? ನಾನು ಬಂದಿಗೆ 4 ವರ್ಷ ಆಯ್ತು. 4. ಅಣ್ಣ, ನೀವು? 10 ವರ್ಷ ಇದ್ರ ಜೊತೆನೆ. ನೋಡಿ, ನಮ್ಮ ಗಜೇಂದ್ರ ಲಾಸ್ಟ್ ಕಾರ್ಯಾಚರಣೆ ಮಾಡಿದ್ದು ಅಕ್ಕಿ ರಾಜ ಅಂದ್ಬಿಟ್ಟು ಒಂದು ಆನೆ ಕ್ಯಾಪ್ಚರ್ ಮಾಡ್ತಾರೆ. ಅದೇ ಲಾಸ್ಟ್ ಕಾರ್ಯಾಚರಣೆ ಆಗಿರುತ್ತೆ. ಹೆಚ್ಚು ಕಮ್ಮಿ 2021-22 ಇರ್ಬೋದು ಲಾಸ್ಟ್ ಕಾರ್ಯಾಚರಣೆ ಅದು. ಅದನ್ನ ಹಿಡಿಯೋಕ್ಕೆ ನಮ್ಮ ಗಜೇಂದ್ರನ ಜೊತೆ ನಮ್ಮ ಧನಂಜಯ ಹೋಗಿರುತ್ತೆ. ಆಮೇಲೆ ಪಾರ್ಥಸಾರಥಿ ಅಂತ ಬಂಡೀಪುರಲ್ಲಿದೆ, ಅದು ಹೋಗಿರುತ್ತೆ. ಹರ್ಷ ಆನೆ ಹೋಗಿರುತ್ತೆ. ಹಾಗೆ ನಮ್ಮ ಇನ್ನೊಂದು ಆನೆ ಯಾವುದು, ಹರ್ಷ ಆನೆ, ಧನಂಜಯ, ಪಾರ್ಥಸಾರಥಿ, ಜಯಪ್ರಕಾಶು, ಇಷ್ಟು ಆನೆಗಳು ಸೇರಿ ಅಕ್ಕಿರಾಜನ ಹಿಡಿತಾರೆ. ಅದರಲ್ಲಿ ಗಜೇಂದ್ರನೂ ಒಂದು ಪ್ರಮುಖ ಪಾತ್ರ ವಹಿಸಿರ್ತಾನೆ. ಗಜೇಂದ್ರಂಗೂ ಅಷ್ಟೇ ಸೇಮ್ ನಮ್ಮ ಅರ್ಜುನ, ಅಭಿಮನ್ಯು ಯಾವ ಥರ ಫ್ಯಾನ್ ಬೇಸ್ ಇದೆ, ಆ ಥರ ಒಂದು ಫ್ಯಾನ್ ಬೇಸ್ ಇರೋ ಆನೆ. ನೀವು ಕೂಡ ಬಂದು ಮತ್ತಿಗೂಡು ಕ್ಯಾಂಪಲ್ಲಿ ನೋಡ್ಬೋದು ಗಜೇಂದ್ರನ. ನೋಡಿ, ದೇವೇಂದ್ರ ಇವನು ಯಾಕೋ ಸರ್ಕಲ್ ಕರ್ಕೊಬಂದಿಲ್ಲ. ನೆಕ್ಸ್ಟು ಮಹೇಂದ್ರ, ದೇವೇಂದ್ರ ಮತ್ತು ನಮ್ಮ ಅಭಿಮನ್ ಕಟೇಲಿರೋ ಶ್ರೀರಂಗ ಆನೆ
ಮೂರು ಒಂದೇ ಭಾಗದಲ್ಲಿ ಕ್ಯಾಪ್ಚರ್ ಆಗಿರೋ ಆನೆ. ಇವನ್ನ ಒಂದ್ಸತಿ ಕ್ಯಾಪ್ಚರ್ ಮಾಡಿ ಅರ್ಜುನ ಇದ್ದಿದ್ದ ಟೈಮಲ್ಲಿ ರಿಲೋಕೇಟ್ ಮಾಡ್ತಾರೆ ತಮಿಳ್ನಾಡು ಭಾಗಕ್ಕೆ. ಅದಾದ ನಂತರ ಮತ್ತೆ ರಾಮನಗರಕ್ಕೆ ಬರ್ತಾನೆ. ಮತ್ತೆ ನಮ್ಮ ಏನು ಮಹೇಂದ್ರ ಟೀಮ್ ಇದೆ ಅದೇ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಬರುತ್ತೆ ಈ ಆನೆಗೆ. ಇದು ಕೂಡ 9 ಅಡಿ ಮೇಲಿರೋ ಅಂಥ ಆನೆ. ಫ್ಯೂಚರ್ಗೆ ಒಂದು ಒಳ್ಳೆ ಆನೆ ಅನ್ಬೋದು. ಇವನು ಕೂಡ ದಸರಾಲ್ ಕೂಡ ನೋಡ್ಬೋದು, ಕಾರ್ಯಾಚರಣೆಯಲ್ಲಿ ಕೂಡ ಇನ್ನೇನು ಸ್ವಲ್ಪ ದಿನದಲ್ಲಿ ಕೂಡ ಇವನು ನೋಡ್ಬೋದು. ಒಂದೊಳ್ಳೆ ಫ್ಯೂಚರ್ಗೆ ಒಳ್ಳೆ ಆನೆ. ಸದ್ಯದಲ್ಲಿ ಇವನು ಕಾರ್ಯಾಚರಣೆಗೆ ಬರೋ ಚಾನ್ಸಸ್ ಇದೆ. ಎಲ್ಲ ಥರ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಈಗ ಇನ್ನೇನು ಎಲ್ಲ ಆನೆಗಳಿಗೂ ರೇಷನ್ ಕೊಟ್ಟಾಯಿತು. ಇನ್ನೇನು ಕರ್ಕೋಗೋ ಟೈಮ್ ಇವಾಗ. ಎಲ್ಲ ಕಾಡಿಗೆ ಬಿಡ್ತಾರೆ. ಇನ್ನು ಸಂಜೆ 4-4:30 ಕರ್ಕೊಂಬೋಗ್ತಾರೆ ಮತ್ತೆ ಕ್ಯಾಂಪ್ಗೆ. ಇವತ್ತು ನಮ್ಮ ಕ್ಯಾಂಪಲ್ಲಿ ಇವತ್ತು ಸಾರಾ ಮಾರ್ಟಿನ್ ಅಂದರೆ ಪಾರ್ಥ ಆನೆನೂ ಬಂದಿಲ್ಲ ಇವತ್ತು. ಅಶೋಕನೂ ಇಲ್ಲ. ಅಶೋಕ ಭೀಮನ್ ಕಟ್ಟೆಗೆ ಹೋಗಿರ್ಬೋದು, ಸಾರಿ ನಮ್ಮ ದೊಡ್ಡರವೆ ಕ್ಯಾಂಪ್ಗೆ ಹೋಗಿರ್ಬೋದು. ನೋಡ್ಬೋದು ಇದು ನಮ್ಮ ಮತ್ತಿಗೂಡು ಕ್ಯಾಂಪ್. ಇನ್ನೊಂದು 2 ತಿಂಗಳು ಹೋದರೆ ಫುಲ್ ಹಸ್ರಾಗ್ಬಿಡುತ್ತಿದ್ದು. ನೋಡೋಕ್ಕೆ ಒಂಥರ ಸಖತ್ತಾಗಿ ಕಾಣ್ತದೆ. ಕಾಡು ನೋಡೋದೇ ಖುಷಿ ಒಂಥರ ಮಳೆಗಾಲದಲ್ಲಿ. ಇನ್ನು ದೇವೇಂದ್ರನೂ ಕರ್ಕೊಂಬರಲಿಲ್ಲ, ಇಲ್ಲಿ ದೂರದಲ್ಲೇ ನೋಡಿದ್ವಿ. ಅಭಿಮನ್ಯು ದರ್ಶನ ಕೊಟ್ಟಿದ್ದೇ ಒಂದು ಖುಷಿ ಅನ್ಬೋದು. ಇಲ್ಲಿ ಸ್ನಾನಕ್ಕೆ ಕರ್ಕೊಂಬಂದಿದ್ರಲ್ಲ ಅವಾಗ. ಎಲ್ಲ ಆಯಿತು, ಕ್ಯಾಂಪ್ ಟೈಮಿಂಗ್ ಮುಗೀತು. ಎಲ್ಲ ಆನೆಗಳು ಈಗ ಬಂದವು ಸರ್ಕಲಿಂದ ಆಚೆ. ನೋಡಿ ನಮ್ಮ ಗಜೇಂದ್ರ ಭೀಮ ಅಪೂರ್ವ ಸಂಗಮ ಅನ್ಬೋದು ಇದು. ನಮ್ಮ ಅಭಿಮನ್ಯು ಒಂದು ಸ್ವಲ್ಪ ಗಜೇಂದ್ರನ ಪಕ್ಕ ಇದ್ದರೆ ನೋಡೋಕ್ಕೆ ಸಾಕಾಗಿರೋದು ಒಂಥರ ಖುಷಿ. 2 ಲೆಜೆಂಡ್ ಆನೆಗಳು ಒಟ್ಟಿಗೆ ನೋಡ್ದಂಗೆ ಆಗಿರೋದು.